ಈ ಗ್ರ್ಯಾಂಡ್ ಫಿನಾಲೆನಲ್ಲಿ 3ನೇ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡುವಂತಹ ಸಮಯ. ಈ ಮುದ್ದಾದ ಹುಡುಗಿ ಎಲ್ಲಾರು ನೋಡಿದ್ರು ಅಣ್ಣ 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 ಅನ್ಕೊಂಡು ಫೈನಲ್ ಬಂದ್ಬಿಟ್ಟಿದೆ. ಪಾಪ ತಂಗಿ ಜೊತೆಗೆ ಅಣ್ಣ ಡ್ಯಾನ್ಸ್ ಮಾಡಿರೋ ಫಸ್ಟ್ ರೊಮ್ಯಾಂಟಿಕ್ ಡ್ಯಾನ್ಸ್ ಇದೇ ವೇದಿಕೆ ಮೇಲೆ ನೋಡಿದ್ದು ಅಲ್ಲಂದ್ರೆ. ಎನಿವೇಸ್, ಲೆಟ್ ಮಿ ವೆಲ್ಕಮ್ ಒನ್ ಅಂಡ್ ಓನ್ಲಿ ಅಂಕಿತಾ ಅಂಡ್ ಸರ್ ಇಲ್ಲೊಳ್ಳೆ ಲವ್ ಸ್ಟೋರಿ ಬುಕ್ ಹೇಳೋದು ಸಿಗುತ್ತಾ? ಯಾಕಿಲ್ಲ, ವರ್ಧಾ ಮತ್ತು ಅಂಕಿತಾ ಅಂತ ಒಂದು ಬುಕ್ ಇದೆ, ಅದು ಟ್ರೈ ಮಾಡಿ. ಡಾಕ್ಟರ್, ಅಂಕಿತಾಗೆ ಏನಾಯ್ತು? ಸಾರಿ ಮಿಸ್ಟರ್ ವರ್ಧಾ, ಅಂಕಿತಾ ತುಂಬ ಕ್ರಿಟಿಕಲ್ ಪೊಸಿಷನಲ್ಲಿದ್ದಾಳೆ. ಅವಳು ಯಾವಾಗ ಬೇಕಾದರೂ ನಮ್ಮೆಲ್ಲರನ್ನೂ ಬಿಟ್ಟು ಹೋಗ್ಬೋದು. ಸೊ ಆಗಿದಷ್ಟು ಅವಳನ್ನ ಸಂತೋಷವಾಗಿ ಇಟ್ಕೊಳ್ಳಿ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನಲ್ಮೆಯ ನಾವಿಕನೇ ಎಂದು ನಿನ್ನ ಆಗಮನ, ಎಂದು ನಿನ್ನ ಆಗಮನ. ಕರೆದು ಬಿಡು ನನ್ನನೇ ಬೇಗ, ಬರೆದು ಕೊಡು ಎಲ್ಲ ಆವೇಗ, ಮಿರುಗುತ್ತಿದೆ ಜೀವ ನೋಡೀಗ ಏನು ಕಾರಣ. ನನ್ನ ಪಾಡಿಗಿಲ್ಲಿ ನಾನು ನಿನ್ನ ಹಾಡು ಹಾಡಲೇನು, ನಿನ್ನ ಊರಿನಿಂದ ಬಂದ ದಾರಿಯನ್ನೇ ನೋಡಲೇನು, ಹಚ್ಚಿಕೊಂಡ ಹುಚ್ಚಿ ನಾನು ನೀನು ಹೀಗೇನ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಹೂವಿನ ಮಳೆ ನೀನು ಕನಸಲ್ಲಿ, ಮೋಹದ ಸೆಲೆ ನೀನು ಮನಸ್ಸಲ್ಲಿ, ಮಾಯದ ಕಲೆ ನೀನು ಎದೆಯಲ್ಲಿ ಒಲಿದ ಈ ಕ್ಷಣ. ನಿನ್ನ ಗುಂಗಿನಿಂದ ನನ್ನ ಬಂದು ಪಾರು ಮಾಡು ನೀನು, ಒಂದೇ ಕನಸು ಕಾಣುವಾಗ ನಾನು ನೀನು ಬೇರೆ ಏನು. ಮೋಹದಲ್ಲಿ ಮುಕ್ಕಿ ನಾನು ನೀನು ಹೀಗೆನಾ? ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನೀ ಎಲ್ಲಿಯೇ ಅಡಗಿದರು ಅಲ್ಲೇ ನನ್ನ ಈ ಗಮನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ಅಂಕಿತಾ, ಅಂಕಿತಾ ಏನಾಯ್ತು ಮಾ? ಅಂಕಿತಾ! ಡಾಕ್ಟರ್, ನಾನು ಅಂಕಿತಾನ ಹೆಂಗಾದ್ರೂ ಕಾಪಾಡಿ ಡಾಕ್ಟರ್. ನೋ ಚಾನ್ಸ್ ವರ್ಧಾ. ಅಂಕಿತಾ ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ಹಾರ್ಟ್ ಸರ್ಜರಿ ಮಾಡಿದ್ರೇ ಅವರಿಂದ ಬದುಕಕ್ಕಾಗೋದು. ಈಗಿನ ಕಾಲದಲ್ಲಿ ಹಾರ್ಟ್ ಡೊನೇಟ್ ಮಾಡೋಷ್ಟು ಯಾರಿಗೂ ಮನಸ್ಸಿಲ್ಲ. ಸೊ ಇಟ್ಸ್ ಹೈಲಿ ಇಂಪಾಸಿಬಲ್ ವರ್ಧಾ. ಐ ಆಮ್ ಸಾರಿ. ಡಾಕ್ಟರ್,
ಅವಾಗ ಯಾರಾದರೂ ಅವಳಿಗೆ ಹಾರ್ಟ್ ಕೊಟ್ರೆ? ಖಂಡಿತ ಅವಳಿಂದ ಬದುಕಕ್ಕಾಗುತ್ತೆ ವರ್ಧ. ನಾನು ಕೊಡ್ತೀನಿ ಡಾಕ್ಟರ್. ನೋ ವರ್ಧ, ನೋ ವೇಸ್, ನನ್ನಿಂದ ಇದು ಮಾಡಕ್ಕಾಗಲ್ಲ. ಡಾಕ್ಟರ್ ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್, ಪ್ಲೀಸ್. ನೋ ವರ್ಧ, ನೋ ನೋ ನೋ. ಡಾಕ್ಟರ್, ನಾನು ಚತ್ರೂ ಅವಳ ಜೊತೆನೇ ಇರ್ತೀನಿ ಅಲ್ವಾ ಡಾಕ್ಟರ್? ಹೇಳಿ ಡಾಕ್ಟರ್. ಡಾಕ್ಟರ್ ವರ್ಧ ಎಲ್ಲಿ? ಬೆಳಗ್ಗೆಯಿಂದ ನನ್ನ ನೋಡಕ್ ಬರ್ಲೇ ಇಲ್ವಲ್ಲ. ಅವನಿಲ್ಲೇ ಇದ್ದಾನಮ್ಮ. ಎಲ್ಲಿ ಡಾಕ್ಟರ್? ನಾನ್ ನೋಡ್ಲೇ ಇಲ್ವಲ್ಲ. ಅವನಿನ್ನೂ ನಿನ್ನೊಳಗೆ ಬದುಕಿದ್ದಾನಮ್ಮ. ಅಂಕಿತಾ, ಹಿಂಗ್ಯಾಕೆ ಹಿಂಗ್ಯಾಕೆ ಈ ಪ್ರೀತಿ, ಹಿಂಗ್ಯಾಕೆ ಹಿಂಗ್ಯಾಕೆ ಹುಟ್ಟೋಕೆ ಮುಂಚೆನೇ ಈ ಪ್ರೀತಿ ಯಾಕಿಂಗೆ ಕಾಡೈತಿ. ನಂಗ್ಯಾಕೆ ಅಂತಾನೆ ನಿಂತು ನಿಂತು ಕಾಯ್ತಾನೆ. ಹಂಗ್ಯಾಕೆ ಅಂತಾಳೆ, ತಿರುಗಿ ತಿರುಗಿ ನೋಡ್ತಾಳೆ. ಜೋಪಾನ ಈ ಪ್ರೀತಿಲಿ ಜೋಪಾನ. ಕಳೆದೋದ್ರೂ ಏನೇ ಗುರ್ತೇನೆ ಸಿಕ್ಕಲ್ಲ. ಹಿಂಗ್ಯಾಕೆ ಈ ಪ್ರೀತಿ. ಗ್ರ್ಯಾಂಡ್ ಫಿನಾಲೆನಲ್ಲಿ ಮೊದಲಿಂದ ಬಂದಂತ ಜೋಡಿ ಫುಲ್ ದಮ್ದಾರ್ ಪರ್ಫಾರ್ಮೆನ್ಸ್ ಸಾಕರಾಗಿತ್ತು. ಏನ್ ಇಬ್ರಿಗೂ ರೆಕ್ಕೆಗೆ ಬಂದ್ಬಿಡ್ತಾ ಅಂತ. ಏನ್ ಹೇಳ್ತಾರೆ? ಮೊದಲನೇದಾಗಿ ಬಂದಿರುವಂತ ರಾಗಿಣಿ, ಹೌ ಡಿಡ್ ಯು ಫೀಲ್? ಹೆಂಗ್ ಅನಿಸ್ತು ಇವರ ಪರ್ಫಾರ್ಮೆನ್ಸ್? You both did fabulously well. ನಾನು ಸುಮಾರು ಡಾನ್ಸ್ ಶೋಸ್ ನೋಡಿದ್ದೀನಿ, ಡಾನ್ಸ್ ಪರ್ಫಾರ್ಮೆನ್ಸಸ್ ನೋಡಿದ್ದೀನಿ, ಬಟ್ ಲಿಫ್ಟ್ಸ್ ಆ್ಯಂಡ್ ಈ ಥರ ಹೊಸ ಕಾನ್ಸೆಪ್ಟ್ ಅಲ್ಲಿ ತಗೊಂಬಂದು ಈ ಥರ ಪರ್ಫಾರ್ಮೆನ್ಸ್ ಮಾಡಬೇಕು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು ಆನ್ ಅಟೆಂಪ್ಟಿಂಗ್ ಸಮಥಿಂಗ್ ಸೋ ರಿಸ್ಕಿ. The only one thing which I thought a doctor ನನಗೆ ಎಷ್ಟೊಂದು ಕನ್ವಿನ್ಸ್ ಮಾಡಿಲ್ಲ, ದ ಕ್ಯಾರೆಕ್ಟರ್ ಆಫ್ ದ ಡಾಕ್ಟರ್. ಯಾಕಂದ್ರೆ ಅವ್ರ ಕಾಸ್ಟ್ಯೂಮ್ಸ್ ಪ್ರಾಬಬ್ಲಿ ಒಂದು ಆಕ್ಟ್ ಮಾಡಿರುವಾಗ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಸ್ಮಾಲ್ ಥಿಂಗ್ಸ್. ಒಂದು ಆಕ್ಟ್ ಅಲ್ಲಿ ಏನ್ ಯಾರು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಡಾಕ್ಟರ್ ಆ ಥರ ಅನ್ಸ್ಲಿಲ್ಲ ನನಗೆ. ಬಟ್ ಆನ್ ದ ಹೋಲ್ ಇಟ್ ವಾಸ್ ಅ ವೆರಿ ಗುಡ್ ಆಕ್ಟ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಬೋತ್ ಆಫ್ ಯು. ಮಾಸ್ಟರ್, ಏನ್ ಹೇಳ್ತೀರಾ ಇವರ ಪರ್ಫಾರ್ಮೆನ್ಸ್ ಬಗ್ಗೆ? ನೀವು ಮಾಡಿದ ಹೋಲ್ ಕಾನ್ಸೆಪ್ಟ್ ಏನಿತ್ತು ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರೆ, ಎಕ್ಸಲೆಂಟ್, ಡೌಟೇ ಇಲ್ಲ, ಸೂಪರ್. ವೆರಿ ರಿಸ್ಕಿ ಬಿಕಾಸ್ ಸ್ವಲ್ಪ ಏನಾದರೂ ರೋಪ್ ಒಂಚೂರು ಎಡವಟ್ಟಾರೆ ಕೂಡ ತುಂಬ ಕಷ್ಟ. ಕೆಲವೊಂದು ಏನು ರೋಪಲ್ಲಿ ನೀವು ಮಾಡಿದ್ವಿ, ಲೆಗ್ಗಲ್ಲಿ ಕ್ಯಾರೆಕ್ಟರ್ ಲಿಫ್ಟ್ ಮಾಡಿದ್ದು ಕೆಲವೊಂದು ಐಟಮ್ಸು ಮೇಲೆ ಎತ್ತಿದ್ದು, ಆಮೇಲೆ ಆಕ್ರೋಬ್ಯಾಟ್ಸ್ ಏನು ಮಾಡಿದ್ವಿ ಲಿಫ್ಟ್ಸು ಆಫ್ಟರ್ ರೋಪು ಫಸ್ಟ್ ಟೈಮ್ ನೀವು ರಿಮೂವ್ ಮಾಡ್ತೀರಲ್ಲ ಆ ಲಿಫ್ಟ್ಸು ಕೆಲವೊಂದೆಲ್ಲ ಆಲ್ರೆಡಿ ಮಾಡಿದ್ದಾರೆ, ನೀವು ಮಾಡಿರ್ಬೋದು ಅಥವಾ ಇನ್ನೂ ಬೇರೆ ಪಾರ್ಟಿಸಿಪೆಂಟ್ಸ್ ಮಾಡಿರ್ಬೋದು. ಸೊ ಬೇರೆ ಒಂದು ಕಡೆ ಮಾಡಿರೋದನ್ನ ತಗೊಂಡು ಗ್ರ್ಯಾಂಡ್ ಫೈನಲ್ ಯಾಕೆ ಮಾಡಿದ್ರು, ಯಾಕೆ ರಿಸ್ಕ್ ತಗೊಂಡ್ರು ನೀವು ಅಂತ? ನೀವು ಫಸ್ಟಿಂದ ನೋಡಿಲ್ಲ ಅನ್ಸುತ್ತೆ, ತುಂಬಾ ಜನ ಆತರ ಮಾಡಿದ್ರು, ಹೌದು, ಬೇರೆ ಕಡೆ ಇರದೆ ಎತ್ಕೊಂಡ್ ಬಂದು ಮಾಡಿದ್ರು. ತುಂಬಾನೇ ಆಗಿದೆ ಆ ತರ. ಇಲ್ಲ, ಅಂಡ್ ಇಲ್ಲಿ ನಾವು ಮಾಡಿರೋ ಲಿಫ್ಟ್ಸ್ ಯಾವ್ದನ್ನು ಬೇರೆಯವ್ರು ಮಾಡಿರೋದು ನಾವು ಮಾಡಿಲ್ಲ ಮಾಸ್ಟರ್. ಪ್ರತಿಯೊಂದು ಎಪಿಸೋಡ್ ನಲ್ಲೂ ಹೊಸ ಲಿಫ್ಟ್ ನಾವು ಟ್ರೈ ಮಾಡಿದ್ದೀವಿ. ಹೊರತಾ ನೀನ್ ಯಾಕೆ ರಿಸ್ಕ್ ತಗೊಂಡ್ ಮಾಡಕ್ ಏನು? ಫೈನಲ್ಸ್ ಬಂದಾಗ ನಿನಗೇನು ಸಾಂಗ್ ಪ್ರಾಬ್ಲಮ್ ಇರಲಿಲ್ಲ, ಕೊರಿಯೋಗ್ರಫಿ ಮಾಡೋದಕ್ಕೆ ಟೈಮ್ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಇತ್ತು ಚೆನ್ನಾಗಿ. ಅವರು ಆಕ್ಚುಲಿ ಹೇಳಿದಲ್ಲ ಫಸ್ಟ್ ಲಿಫ್ಟ್ ಮಾಡಿದೆ ಅಂತ. ನಾನು ಬಾಲಿವುಡ್ ರೌಂಡ್ ಅಲ್ಲಿ ಫಸ್ಟ್ ಲಿಫ್ಟೇ ಮಾಡಿದ್ದೆ ನಾನು. ಆ ಲಿಫ್ಟ್ ನೋಡಿದ್ರಲ್ಲ, ಅದು ಲಾಕ್ ಮಾಡಿ ಮೇಲ್ಗಡೆ ಹೋಗೋದು, ಆ ರೂಪ್ ನಾವು ಫಸ್ಟ್ ಟೈಮ್ ಮಾಡಿದ್ವಿ. ಹೊರದ ಅದನ್ನ ನೋಡಿದಲ್ಲ ನೀನು. ಮಾಸ್ಟರ್ ಗ್ರಿಪ್ ಹಿಡ್ಕೊಂಡ್ ಮಾಡೋದಕ್ಕೂ ಗ್ರಿಪ್ ಇಲ್ಲದೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ತುಂಬಾ ರಿಸ್ಕಿ. ಅವರು ರಿಂಗ್ ಇಟ್ಕೊಂಡಿರ್ತಾರೆ. ಬಾಲಿವುಡ್ ರೌಂಡ್ ಅಲ್ಲಿ ಫಸ್ಟ್ ಲಿಫ್ಟ್ ಅದೇ ಇರೋದು ಒಪ್ಕೋತೀನಿ, ಬಟ್ ಅವರು ರಿಂಗ್ ಇಟ್ಕೊಂಡಿರ್ತಾರೆ. ಇಟ್ ಇಸ್ ಸೇಫ್, ಬಟ್ ದಿಸ್ ಇಸ್ ನಾಟ್ ಸೇಫ್. ಸೇಮ್ ಮೂವ್ಮೆಂಟ್ಸ್, ಬಟ್ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್ ಕಂಪೇರ್ ಟು ದಟ್. ಸರ್, ಈಗ ಬೆಡ್ ಸೀನ್ ನಾನು ಯಾವ ತರ ಮಾಡಿದ್ನದು ಯಾವ್ದಾದ್ರು ಸೀರೀಸ್ ಅಲ್ಲಿ ಬೇರೆ ಎಲ್ಲಾದ್ರೂ ನಾನು ಹೇಳ್ತಾ ಇರೋದು ನೀವ್ ಇಲ್ಲಿ ಮಾಡ್ರಿ, ಬೇರೆಯವ್ರು ಮಾಡ್ತಾರಂತ ಹೇಳ್ತಾರೆ. ನೀವು ಮಾಡಿರೋದನ್ನ ಸರ್ ಹೇಳ್ತಾ ಇರೋದು.
ಇದು ಒಂದ್ ಒಳ್ಳೆ ರೀತಿಯಲ್ಲಿ ಇಟ್ಸ್ ರೆಸ್ಪೆಕ್ಟೆಡ್ ಡಾನ್ಸ್ ಶೋ. ಐ ಅಂಡರ್ಸ್ಟ್ಯಾಂಡ್ ದಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕನ್ಫ್ಯೂಷನ್ಸ್ ತುಂಬಾ ಇದ್ದೇ ಇರುತ್ತೆ ಅಂಡ್ ಈ ತರ ನಡೀತಾ ಇರುತ್ತೆ. ಬಟ್ ಇನ್ ದ ಸ್ಪೋರ್ಟ್ ಆಫ್ ಇಟ್ ಬೀಯಿಂಗ್ ಅ ವೆರಿ ವೆರಿ ರಿನೌಂಡ್ ಶೋ ವಿ ಶುಡ್ ಜಸ್ಟ್ ಕಂಟಿನ್ಯೂ. ಎಸ್ ಮ್ಯಾಮ್, ಐ ಡೆಫಿನೆಟ್ಲಿ ಅಗ್ರಿ ವಿತ್ ವಾಟ್ ಯು ಸೆಡ್. ಬಟ್ ಬಿಗಿನಿಂಗ್ ಇಂದ ನಾವಿಲ್ಲಿ ತುಂಬಾನೇ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ಏನ್ ರಿಪೀಟ್ ಆಗಬಾರ್ದು. ವಾಟ್ ರೆಫರೆನ್ಸ್ ಪ್ರತಿಯೊಬ್ರು ಮಾಡ್ತಾರೆ ಅದನ್ನ. ನನಗೆ ಗೊತ್ತು ಯಾರ್ಯಾರು ಈ ಸ್ಟೇಜ್ಗೆ ಏನು ಚೀಟ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಅದೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಬ್ಯಾಂಡೇಜ್ಗಳು ಕಟ್ಕೊಂಡ್ ಬಂದಲ್ಲ ಯಾಮರ್ಸ್ಬಿಟ್ಟು ಬೇರೆ ಕಡೆ ಶೋಗಳು ಮಾಡೋದಿಲ್ಲ. ಅದ್ರ ಅದೆಲ್ಲನು ಮಾಡಬಾರ್ದು. ಅದೆಲ್ಲನು ಒಂದು ಕಡೆ ಅನ್ನ ತಿಂತಾ ಇದೀವಿ ಅಂದ್ರೆ ಆ ಕೆಲಸ ಮಾಡೋ ಅದು ಪರ್ಸನಲ್ ಯಾವುದು ತಗೊಳಕ್ ಹೋಗ್ಬೇಡಿ. ಯಾರೋ 3 ಜನದಲ್ಲಿ ನೀವು ಯಾರೋ ವಿನ್ ಆಗ್ರಿ, ಸಂತೋಷ ನಮಗೆ. ವಿನ್ ಆಗಿದ ತಕ್ಷಣ ನಮ್ಮನೆಗೆ ಬರ್ತೀರಾ ನೀವು ಎತ್ಕೊಂಡು ಬರೋದಿಲ್ಲ, ಬಿಟ್ಬಿಡಿ. ನಾನು ಕೇಳಿದ್ನಲ್ಲಪ್ಪ, ಮಾಡಿದೆಯಲ್ಲ ಇದು ಮುಂಚೆ ಮಾಡಿದ್ವಾ, ಬಿಟ್ಟಾಕಿ. ಬಟ್ ಈ ಶೋನಲ್ಲಿ ಮಾಡಿಲ್ಲ ಮಾಸ್ಟರ್ ಇದನ್ನ ಯಾರು ಮುಂಚೆ. ವಾಟ್ ಮೀ ಮೆಂಟ್. ನಾನು ಹೇಳಿದ್ದು ರೀಸೆಂಟ್ಲಿ ಈ ಥರ ಮಾಡಿದ್ದು ನಾನು ನೋಡಿದೆ. ನಾನು ತುಂಬಾ ರಿಸ್ಕಿ ಮಾಸ್ಟರ್, ತುಂಬಾ ಹಾರ್ಡ್ ವರ್ಕ್ ಮಾಡಿರೋದು. ಕಾಣಿಸ್ತಾ ಇದೆಯಮ್ಮ, ಇಲ್ಲಂತ ಹೇಳಿದ್ವ ನಾವು. ಹಾರ್ಟ್ ಆಗತ್ತೆ ಮಾಸ್ಟರ್, ಅದಕ್ಕೆ ಹೇಳ್ದೆ. ಐ ಆಮ್ ಸಾರಿ. ಎಲ್ಲದಕ್ಕೂ ಆರ್ಗ್ಯೂ ಮಾಡ್ತಾರೆ. ನಾವೇನ್ಕಮ್ಮ ಬರ್ಬೇಕಿಲ್ಲಿ? 4 ಅವರ್ ಕೋತಿಗಳ ತರ ಕೂತ್ಕೊಂಡಿರ್ತೀವಿ. ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದಾರೆ ಬೆಳಿಗ್ಗೆ ಅಂದ್ರೆ ಕುಣಿದವರು ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದಾರೆ ಸ್ಟೇಜ್ಗೆ. ಮರ್ಯಾದಿಲ್ವಾ ಇಲ್ಲಿ? ಮಾತಾಡಕ್ ಹೋದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಫೀಲ್ ಆಗುತ್ತೆ. ನಾನು ಕೆಲಸ ಮಾಡ್ತೇನೆ ಇಂಡಸ್ಟ್ರಿಯಲ್ಲಿ. ನಾನು